ಕಾಂಗ್ರೆಸ್ನಲ್ಲಿ ಮುಗಿಯದ ಬಂಡಾಯದ ಬೇಗುದಿ. ಕೋಲಾರದಲ್ಲಿ ರಮೇಶ್ ಮುನಿಯಪ್ಪ ಟೀಮ್ ಫೈಟ್. ಪ್ರಚಾರದ ಕಣದಿಂದ ಹಿಂದೆ ಸರಿದ ಸಚಿವ. ಸಿಲಿಕಾನ್ ಸಿಟಿಯಲ್ಲಿ ಕಾಲರ ಆರ್ಭಟ. ಬೀದಿ ಬದಿ ಹೋಟೆಲ್ ಫುಡ್ ನಿಜಕ್ಕೂ ಸೇಫಾ? ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್. ರಣ ಬಿಸಿಲಿಗೆ ವಿಜಯನಗರ ತತ್ತರ. 11 ಗಂಟೆಯಾದ್ರೆ ಹೊರಬಾರದ ಜನರು. ತಂಪು ಪಾನೀಯಗಳಿಗೆ ಡಿಮ್ಯಾಂಡು. ಕೋಲಾರ ಲೋಕಸಭಾ ಕ್ಷೇತ್ರ ಮುನಿಯಪ್ಪ ಅವರ ಮುನಿಸನ್ನ ಶಮನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಬಂದರೂ ಆಗಿಲ್ಲ ಅಂತ ಅನ್ಸುತ್ತೆ. DCM DK ಶಿವಕುಮಾರ್ ಇಂದಲೂ ಆಗಿಲ್ಲ ಅಂತ ಅನ್ಸುತ್ತೆ. ಆ ಬೇಗುದಿ ಹಂಗೆ ಮುಂದುವರೆದಿದೆ. KV ಗೌತಮ್ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕಾದಂಥ ಅತಿ ದೊಡ್ಡ ಜವಾಬ್ದಾರಿ KH ಮುನಿಯಪ್ಪ ಅವರ ಮೇಲಿದ್ರೂ ಕೂಡ ಅವರ ಅಸಮಾಧಾನದ ಬೇಗುದಿ ಮಾತ್ರ ತಣ್ಣದಂಗೆ ಕಾಣಿಸ್ತಾ ಇಲ್ಲ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ರಮೇಶ್ ಕುಮಾರ್ ಮುನಿಯಪ್ಪ ನಡುವೆ ಫೈಟ್ ಅಂತೂ ಜೋರಾಗಿ ನಡೀತಾ ಇದೆ. ರಮೇಶ್ ಕುಮಾರ್ ಬಣದ ಹನುಮಂತಯ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಇತ್ತು, ಆದರೆ ಕೊಡಲಿಲ್ಲ. ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದರು. ಟಿಕೆಟ್ ಕೊಡದೇ ಇರೋದ್ರಿಂದಾಗಿ ಈಗ ಪ್ರಚಾರಕ್ಕೆ ಬರಲ್ವೇನೋ ಅನ್ನೋ ರೀತಿಯಲ್ಲಿ ಈಗ ವಾತಾವರಣ ಸೃಷ್ಟಿಯಾಗಿದೆ. ನಿನ್ನೆ ಸಿದ್ದರಾಮಯ್ಯನವ್ರು ಬಂದರು, DCM DK ಶಿವಕುಮಾರ್ ಅವರು ಬಂದರೂ ಕೂಡ ಮುನಿಯಪ್ಪ ಅವ್ರು ಮಾತ್ರ ಸುದ್ದಿ ಇಲ್ಲ. ಅವ್ರ ಫ್ಯಾಮಿಲಿಯವರು ಯಾರು ಕೂಡ ಬರಲಿಲ್ಲ. ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ನಡುವೆ ನಿಗಿ ಕೆಂಡ ಅನ್ನೋ ರೀತಿಯಲ್ಲಿ ಆಗಿದೆ. ಪ್ರಚಾರದ ಕಣದಿಂದ ಸಚಿವ ಮುನಿಯಪ್ಪ ಅವರು ಹಿಂದೆ ಸರಿದ್ರ. ಬಹಿರಂಗವಾಗಿ ಬಂಡಾಯವನ್ನು ಹೊರಹಾಕದೆ ಒಳಗೊಳಗೆ ಬೇಗುದಿಯಿಂದಾಗಿ ವರ್ತಿಸ್ತಾ ಇದ್ದಾರ. ಕೋಲಾರ ಕ್ಷೇತ್ರದ ಮೇಲಿನ ಹಿಡಿತ ತಪ್ಪಿದ್ದಕ್ಕೆ ಬಂಡಾಯ ಎದ್ರ. CM ಮತ್ತು DCM ಕಾರ್ಯಕ್ರಮಗಳಿಂದ ಮುನಿಯಪ್ಪ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ನಿನ್ನೆ ನೋಡಿದ್ವಿ ನಾವು. ತಮ್ಮ ಉಸ್ತುವಾರಿ ಕ್ಷೇತ್ರವನ್ನು ಫೋಕಸ್ ಮಾಡೋದಕ್ಕೆ ಮುನಿಯಪ್ಪ ಅವರು ನಿರ್ಧಾರ ಮಾಡಿದ್ರ. ತೀವ್ರ ಅಸಮಾಧಾನಗೊಂಡಿರುವಂಥ ಮುನಿಯಪ್ಪ ಅವರನ್ನು ಸಮಾಧಾನ ಪಡಿಸೋದೇ ಕಾಂಗ್ರೆಸ್ಗೊಂದು ದೊಡ್ಡ ತಲೆನೋವಾಗಿದೆ. ಮನವೊಲಿಸಿದ್ರೂ ಕೂಡ ಅಸಮಾಧಾನ ತಣಿದಂಗೆ ಕಾಣಿಸ್ತಾ ಇಲ್ಲ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ನಾವೇ ಗೆಲ್ತೀವಿ ಅಂಥೇಳಿ ಎಲ್ಲ DCM DK ಶಿವಕುಮಾರ್ ಅವರು ನಿನ್ನೆ ಮಾತಾಡಿದ್ದು. ಆದರೆ ಮುನಿಯಪ್ಪ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಇನ್ನೂ ಕೂಡ ಸಾಧ್ಯ ಆದಂಗೆ ಕಾಣಿಸ್ತಾ ಇಲ್ಲ. ಹೀಗೆ ಆದರೆ ಬಹಳ ಕಷ್ಟ KV ಗೌತಮ್ ಅವರು ಗೆದ್ಕೊಂಡು ಬರೋದಕ್ಕೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ. ಮುನಿಯಪ್ಪ ಅವರು ಪ್ರಚಾರದ ಕಣಕ್ಕಿಳಿತಾರ ಅನ್ನೋದು. ತಮ್ಮ ಉಸ್ತುವಾರಿ ಕ್ಷೇತ್ರದ ಕಡೆಗೆ ಗಮನ ಕೊಟ್ಟು ಉಸ್ತುವಾರಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಅವರು ಫೋಕಸ್ ಮಾಡ್ತಾರಾ, ಅಥವಾ ತಮ್ಮ ಕ್ಷೇತ್ರ ಕೋಲಾರ ತಮ್ಮ ಹಿಡಿತ ತಪ್ಪಿ ಹೋಗುತ್ತನ್ನೋ ಕಾರಣಕ್ಕೋಸ್ಕರ ಅವರು ಈ ಎಲ್ಲ ಅಸಮಾಧಾನವನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಕೋಲಾರದ ಕಿತಾಪತಿ ಇದು ಮುಂದುವರೆದಂಗೆ ಕಾಣಿಸ್ತಾ ಇದೆ. ಮುನಿಯಪ್ಪ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ವಾ? CM ಬಂದರೂ ಕೂಡ